ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಕೆಸುವಿನ ಎಲೆಯ ಒಂದು ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತೇನೆ. ಒಂದು ಮಳೆ ಬಂದರೆ ಸಾಕು, ಕಾಡಿನಲ್ಲೆಲ್ಲ ಬೇಕಾದಷ್ಟು ಕೆಸುವಿನ ಎಲೆ ಆಗ್ತದೆ. ಅದರಲ್ಲಿ ಬಹಳಷ್ಟು ಪೌಷ್ಟಿಕಾಂಶಗಳು ಇರ್ತವೆ. ಈಗ ಕೆಸುವಿನ ಎಲೆಯ ಸೀಸನಲ್ಲಿ ನಾವು ವೆರೈಟಿ ಅಡಿಗೆಗಳನ್ನು ಮಾಡ್ಕೊಳ್ತೇವೆ. ಇವತ್ತು ಕೆಸುವಿನ ಎಲೆಯಿಂದ ಒಂದು ರುಚಿಯಾದ ಅಡಿಗೆ ಮಾಡಿ ತೋರಿಸ್ತೇನೆ. ಎಳೆಯ ಕೆಸುವಿನ ಎಲೆ ತಂದಿದ್ದೇನೆ ನೋಡಿ. 15ರಿಂದ 20 ಎಲೆ ಉಂಟು. ಸ್ವಲ್ಪ ಸಣ್ಣದುಂಟು, ಹಾಗಾಗಿ 15ರಿಂದ 20 ಎಲೆ ತಗೊಂಡಿದ್ದೇನೆ. ದೊಡ್ಡ ಎಲೆ ಆದರೆ ನೀವು ಒಂದು 8-10 ತಗೊಂಡ್ರೂ ಸಾಕಾಗ್ತದೆ. ಈಗ ಮೊದಲಿಗೆ 1 ಕಪ್ ಅಕ್ಕಿಯನ್ನು ತಗೊಂಡಿದ್ದೇನೆ. ರೇಷನ್ ಅಕ್ಕಿಯನ್ನು ತಗೊಂಡದ್ದು. ದೋಸೆ ಅಕ್ಕಿ ಯಾವುದು ಬೇಕಿದ್ರೂ ತಗೊಳ್ಬೋದು. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ 2 ಚಮಚ ಆಗುವಷ್ಟು ತೊಗರಿಬೇಳೆಯನ್ನು ಕೂಡ ಹಾಕ್ಕೊಳ್ಬೇಕು. ನೀರು ಹಾಕಿ ಇದನ್ನೀಗ ಚೆನ್ನಾಗಿ ತೊಳಿಬೇಕು. 2ರಿಂದ 3 ಸಲ ತೊಳೆದು ನೆನೆಯಲಿಕ್ಕೆ ಇಡಬೇಕು. ಅಥವಾ ನೀವು ನೆನೆಸಿಟ್ಟು ರುಬ್ಲಿಕ್ಕಾಗುವಾಗ ತೊಳೆದುಕೊಂಡ್ರೂ ಆಗ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಡುವ. 2 ಗಂಟೆ ನೆನೆದ್ರೂ ಸಾಕಾಗ್ತದೆ. ಈಗ 2 ಗಂಟೆ ಆದಮೇಲೆ ಅಕ್ಕಿ ಚೆನ್ನಾಗಿ ನೆನೆದಿದೆ. ಅದನ್ನು ಚೆನ್ನಾಗಿ ತೊಳೆದು ತಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಹಾಕಿ ಕೂಡ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಆದರೆ ಅಕ್ಕಿ ನೆನೆಸಿ ರುಬ್ಬಿ ಎಲ್ಲ ಮಾಡಿದರೆ ಇದಕ್ಕೆ ರುಚಿ ಚೆನ್ನಾಗಿರ್ತದೆ. ಈಗ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕ್ಕೊಳ್ಬೇಕು. ನಿಮಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಮೆಣಸನ್ನು ನಾನು ಹುರಿಲಿಲ್ಲ, ಒಂದು 10 ಮೆಣಸನ್ನು ಹಾಕಿದ್ದೇನೆ. ಸಣ್ಣ ತುಂಡು ಅಂಟು ಹಿಂಗು ಇದೆ ಅದು, ಹಾಗಾಗಿ ಸ್ವಲ್ಪ ಸಣ್ಣ ತುಂಡು ಹಾಕಿದ್ರೆ ಸಾಕಾಗ್ತದೆ. ಪೌಡರ್ ಹಿಂಗು ಹಾಕುದಿದ್ರೆ 1 ಚಮಚ ಆದರೂ ಹಾಕ್ಕೊಳ್ಬೇಕು. ಈಗ ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕಬೇಕು. ತುರಿಸುವ ಎಲೆ ಆದರೆ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಬೇಕು. 1/4 ಚಮಚ ಆಗುವಷ್ಟು ಅರಿಶಿನ ಹುಡಿ ಹಾಕ್ಕೊಳ್ಬೇಕು. ಮತ್ತು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಇದು ಮೆತ್ತಗಾಗಿ ಆಗ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಈಗ ರುಬ್ಬಿ ತಂದಿದ್ದೇನೆ. ಈ ಥರ ರುಬ್ಬಿದ್ರೆ ಆಯಿತು. ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ಮಿಕ್ಸಿಯಲ್ಲಿ ಕೂಡ ನೀರು ಹಾಕಿ ಸ್ವಲ್ಪ ಸೇರಿಸಿಕೊಂಡಿದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡಿದ್ದೇನೆ. ಈ ಥರ ಹಿಟ್ಟು ಇದೆ. ಈಗ ಇದಕ್ಕೆ ಕೆಸುವಿನ ಎಲೆಯನ್ನು ಹಾಕ್ಕೊಳ್ಬೇಕು. ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ನೋಡಿ, ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಈ ಕೆಸುವಿನ ಎಲೆಯನ್ನು ರುಬ್ಬಿದ ಹಿಟ್ಟಿನಲ್ಲಿ ಹಾಕ್ಕೊಳ್ಬೇಕು. ಹಾಗೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕದೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಈರುಳ್ಳಿ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇದೆ ನೋಡಿ. ಅದಕ್ಕಾಗಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿಯಲ್ಲೇ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿ ಆಗಿದೆ. ಈಗ ಅದನ್ನು 10 ನಿಮಿಷ ಮುಚ್ಚಿಡಬೇಕು. ಇದನ್ನು ಮುಚ್ಚಿಡುವ. 10 ನಿಮಿಷ ಮುಚ್ಚಿಟ್ರೆ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ತಾಗ್ತದೆ. ನಿಮ್ಮ ಹತ್ರ ಟೈಮ್ ಇದ್ರೆ ಅರ್ಧ ಗಂಟೆ ಬೇಕಿದ್ರೂ ಇಡ್ಬೋದು. ಈಗ 10 ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ತಾಗಿರ್ತದೆ. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಿಟ್ಟು ಗಟ್ಟಿ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಆದಷ್ಟು ತೆಂಗಿನ ಎಣ್ಣೆಯನ್ನು ಹಚ್ಚಿದರೆ ಇದಕ್ಕೆ ಪರಿಮಳ ಚೆನ್ನಾಗಿರ್ತದೆ. ತೆಂಗಿನ ಎಣ್ಣೆಯನ್ನು ಉಪಯೋಗಿಸದವರಾದರೆ ಯಾವುದೇ ನೀವು ಅಡಿಗೆ ಎಣ್ಣೆಯನ್ನು ಹಾಕ್ಕೊಳ್ಬೋದು. ದೋಸೆ ಮಾಡಬೇಕು. ಸಣ್ಣ ಸಣ್ಣ 4 ದೋಸೆ ಮಾಡಲಿಕ್ಕೂ ಆಗ್ತದೆ. ಅಥವಾ ದೊಡ್ಡದು ಒಂದೇ ದೋಸೆ ಮಾಡಿಕೊಂಡು ಮತ್ತೆ ಕಟ್ ಮಾಡಿ ತಗೊಳ್ಳಿಕ್ಕೂ ಆಗ್ತದೆ. ನಾವಿದನ್ನು ಸಣ್ಣ ಸಣ್ಣ ದೋಸೆಯನ್ನೇ ಮಾಡ್ಕೊಳ್ತೇವೆ. ಮುಚ್ಚಳ ಮುಚ್ಚಿಟ್ಟು ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಈಗ 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಇದನ್ನು ತಿರುಗಿಸಿ ಹಾಕಬೇಕು. ಹಾಗೆ 2 ಬದಿ ಚೆನ್ನಾಗಿ ಕಾಯಿಸಿ ತೆಗೆದ್ರೆ ಆಯಿತು. ರುಚಿಯಾದ ಖಾರ ದೋಸೆ ರೆಡಿ ಆಗ್ತದೆ. ಊಟದ ಜೊತೆ ನಾವು ಈ ಖಾರ ದೋಸೆಯನ್ನು ತಗೊಳ್ತೇವೆ. ಇದು ಬ್ರೇಕ್ಫಾಸ್ಟಿಗೆ ಮಾಡುವ ಖಾರ ದೋಸೆ ಅಲ್ಲ, ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡಿಕೊಳ್ಳೋದು. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.